ಹಲೋ ಸರ್. ಹಲೋ. ಇತ್ತೊಳಗೆ ಬನ್ನಿ. ಬನ್ನಿ. ಇನ್ಸ್ಪೆಕ್ಟರ್ ಕೂತ್ಕೊಳ್ಳಿ. ಸರ್, ಕೇಸಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ? ನೋಡಿದ್ರು ಅವರೇ, ನಾನು ಈ ಕೇಸನ್ನ ಮುಂದಕ್ಕೆ ತೊಗೊಂಡು ಹೋಗಬೇಕು ಮತ್ತು ನಿಮಗೆ ನ್ಯಾಯ ಸಿಗಬೇಕು ಅಂದರೆ ನಾನು ಕೇಳೋ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ. ಹೇಳಿ ಇನ್ಸ್ಪೆಕ್ಟರ್. ನಿಮಗೂ ಬೆಟ್ಟಪ್ಪಂಗೂ ಏನು ಸಂಬಂಧ? ಸರ್, ನನ್ನ ತಂದೆ ಸೂರ್ಯನಾರಾಯಣ್ ವಸಿಷ್ಠ ಅವರು ಮಂಗಳಾಪುರದಲ್ಲಿ ಜಡ್ಜ್ ಆಗಿದ್ದರು. ಅವರು ಬೆಟ್ಟಪ್ಪನಿಗೆ ಸಜೆ ಕೊಡಿಸಿ ಜೈಲಿಗೆ ಕಳಿಸಿದರು. ಆ ಕೋಪಕ್ಕೆ ಅವ್ರ ಮಗ ಅಗ್ನಿ ನಮ್ಮ ಮನೆ ಮೇಲೆ ಬೆಂಕಿ ಹಾಕಿದ. ಅವಾಗ ಇದೆಲ್ಲ ಶುರು ಆಯಿತು. ಅದಾಗ 25 ವರ್ಷ ಆದಮೇಲೆ ಆ ಬೆಟ್ಟಪ್ಪ ನಮ್ಮ ಕುಟುಂಬಕ್ಕೆ ಮತ್ತೆ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ. ನಿಮ್ಮ ತಂದೆ ಕಿಡ್ನ್ಯಾಪ್ ಆಗೋದಕ್ಕೂ, ನಿಮ್ಮ ಬ್ರದರ್ ಆಕ್ಸಿಡೆಂಟ್ ಆಗಿ ಕೊಲೆ ಆಗೋದಕ್ಕೂ, ನಿಮ್ಮ ಮೇಲೆ ಅಟ್ಯಾಕ್ ಆಗೋದಕ್ಕೂ, ಇದೆಲ್ಲದಕ್ಕೂ ಅಗ್ನಿನೇ ಕಾರಣ ಅಂತ ನಮ್ಮ ಇನ್ವೆಸ್ಟಿಗೇಷನ್ದ ಗೊತ್ತಾಗಿದೆ. ಆದರೆ ಅಗ್ನಿ ಮತ್ತು ಬೆಟ್ಟಪ್ಪ ತುಂಬ ಚಾಲಾಕಿ. ಎಲ್ಲೂ ಒಂದೇ ಒಂದು ಕ್ಲೂ ಕೂಡ ಬಿಟ್ಟಿಲ್ಲ. ನಿಮ್ಮ ಅಣ್ಣನ ಆಕ್ಸಿಡೆಂಟ್ ಕೇಸಲ್ಲಿ ಇದ್ದಿದ್ದು ಒಂದೇ ಒಂದು ಸಾಕ್ಷಿ ಅಂದರೆ ಆ ಲಾರಿ ಡ್ರೈವರ್. ಅವನು ಕೂಡ ಅಗ್ನಿ ಪರವಾಗಿ ಸಾಕ್ಷಿ ಹೇಳಿ ತಪ್ಪಿಸ್ಕೊಂಬಿಟ್ಟ. ಸರ್, ನಮ್ಮ ಮಾವನ ಕೊಲೆ ಕೇಸಲ್ಲಿ ಒಂದು ನಂಬರ್ ಸಿಕ್ತು ಅಂತ ಹೇಳಿದ್ರಿ. ನಮ್ಮ ಮನೆ ಮಗು ಕಿಡ್ನಾಪ್ ಆದಾಗ ನಮ್ಮ ಮನೆ ಸುತ್ತ ಇರೋ ನೆಟ್ವರ್ಕಲ್ಲಿ ಬೆಟ್ಟಪ್ಪಂಗೆ 3 ಸರಿ ಕಾಲ್ ಹೋಗಿದೆ ಅಂತ ಹೇಳಿದ್ರಿ. ಆ ನಂಬರ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಸರ್? ಗೊತ್ತಾಗಿದೆ. ಸರ್, ಆ ನಂಬರ್ ಯಾರ್ದು ಅಂತ ಹೇಳ್ಬೋದಾ? ಅದು ನಿಮ್ಮ ಮನೆಯವ್ರದ್ದೇ ಯಾರ್ದು ಅಂತ ನನಗೆ ಅನುಮಾನ ಇದೆ. ಯಾಕಂದರೆ ನಿಮ್ಮ ಮನೆ ಸರೌಂಡಿಂಗ್ಸಿಂದನೇ ಕಿಡ್ನ್ಯಾಪರ್ಸ್ಗೆ ಕಾಲ್ ಹೋಗಿದೆ. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಹಾಂ ಸರ್, ಇದೆ. ನನಗೆ ಸುಹಾಸಿನಿ ಮೇಲೆ ಅನುಮಾನ ಇದೆ. ನಿಮ್ಮ ತಾಯಿ ಸುಹಾಸಿನಿಯವ್ರ ಮೇಲೆ? ಸರ್, ಈ ವಿಚಾರದಲ್ಲಿ ನಾನು ಎಮೋಷನಲ್ ಯೋಚನೆ ಮಾಡಬಾರ್ದು. ಯಾಕಂದರೆ ಹಿಂದೆ ನಡೆದಿರೋ ಇನ್ಸಿಡೆಂಟ್ಸ್ನ ನೆನ್ಪು ಮಾಡ್ಕೊಂಡಾಗ ಸುಹಾಸಿನಿಯವ್ರ ಮೇಲೆ ತುಂಬ ಡೌಟ್ ಬರುತ್ತೆ. ಯಾಕೆ ಅಂತ ಕೇಳಬೇಡಿ, ಪ್ಲೀಸ್ ಚೆಕ್ ಮಾಡಿ ಹೇಳ್ತೀರಾ? ಓಕೆ ಸಂತೋಷ್, ಲ್ಯಾಪ್ಟಾಪ್ ಕೊಡಿ. ಅಂಜು, ಸರಿ, ಅಪ್ಪನ ಸಾವಿಗೆ ಕಾರಣ ನಾನೇ ಅಂತ ಹೇಳ್ದಲ್ವಾ? ಯಾಕೆ ಮಾತಾಡು ಅಂಜು. ಅಂಜು, ನನ್ನ ಮೇಲೆ ಆಣೆ ಮಾಡಿ ಹೇಳು, ಅಪ್ಪನ ಸಾವಿಗೆ ನೀನ್ ಕಾರಣ ಅಂತ ಹೇಳ್ದೆ ಅಲ್ವಾ? ಯಾಕೆ ಹಂಗಂದೆ? ಇವಾಗ ನೀನು ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಕೇಳ್ತಾ ಇದ್ದೀನಿ, ನನ್ನ ಮೇಲೆ ಆಣೆ ಹೇಳು. ಅಪ್ಪನ ಕೊಂದಿದ್ದು ಆ ಅಗ್ನಿ ಮತ್ತೆ ಬೆಟ್ಟಪ್ಪನ ಕಡೆಯವರು. ಆದ್ರೆ ಅಪ್ಪನ ಕೊಲ್ಲೋದಕ್ಕೆ ಕಾರಣ ಆ ತೇಜಸ್. ಅಪ್ಪ ಸಾಯೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ನನ್ನನ್ನು ಕಾಪಾಡೋದಕ್ಕೋಸ್ಕರ ಅಪ್ಪ ಆ ತೇಜಸ್ನ ಕೊಂದ್ರು. ಅವತ್ತು ನಾನು ಆ ತೇಜಸ್ ಕಪಾಳಕ್ಕೆ ಹೊಡಿತಾ ಇದ್ದಿದ್ರೆ ಆ ತೇಜಸ್ ಅದಿತಿ ಅಕ್ಕನ ಮದುವೆ ಆಗೋದಕ್ಕೆ ಫೋರ್ಸ್ ಮಾಡ್ತಾ ಇರ್ಲಿಲ್ಲ. ಅಪ್ಪ ಬದುಕಿರ್ತಾ ಇದ್ರು.
ಎಲ್ಲ ಆಗಿದ್ದು ನನ್ನಿಂದಾನೆ ಅಕ್ಕ. ಕೂತ್ಕೋ. ಪಾಪಿ ಅಕ್ಕ. ಅಂಜು, ಸಮಾಧಾನ ಮಾಡ್ಕೊ. ನೀನ್ ಕಾರಣ ಅಲ್ಲ, ಅವ್ರ ಮೃಗಗಳು. ಅಪ್ಪ ಮಾತ್ರ ಅವ್ರ ಟಾರ್ಗೆಟ್ ಅಲ್ಲ ಅಂಜು, ವಸಿಷ್ಠ ಫ್ಯಾಮಿಲಿ ಕೂಡ. ಅಲ್ಲದೆ ಅಪ್ಪ ಮಾಡಿರೋದ್ರಲ್ಲಿ ಏನ್ ತಪ್ಪಿಲ್ಲ ಬಿಡು ಅಂಜು. ಅಪ್ಪ ಮಾಡಿದ್ದು ಸರಿನೇ ಇದೆ. ನೀನಾದ್ರೂ ಏನ್ ಮಾಡಕ್ಕಾಗುತ್ತೆ ಹೇಳು? ನೀನೇನ್ ಬೇಕು ಬೇಕು ಅಂತ ಆ ಸಮಸ್ಯೆನ ತಂದ್ಕೊಟ್ಟಿಲ್ಲ ತಾನೆ. ಅಂಜು, ಅಗ್ನಿ ಮತ್ತೆ ಬೆಟ್ಟಪ್ಪ ಅಪ್ಪನ ಕೊಂದಿದ್ದು 2 ಕಾರಣಕ್ಕೆ. ಒಂದು ತೇಜಸ್ಸು, ಒಂದು ಅಪ್ಪ ವೇದಾಂತ್ ವಸಿಷ್ಠ ಮಾವ ಅನ್ನೋ ಕಾರಣ. ಏನಕ್ಕ ಹೇಳ್ತಾ ಇದ್ಯಾ? ಅವ್ರಿಗೆ ವೇದಾಂತ್ ಭಾವನ್ ಫ್ಯಾಮಿಲಿ ಮೇಲೇನು ಕೋಪ? ಬೆಟ್ಟಪ್ಪ ಅವ್ರನ್ನ ನಮ್ಮ ಮಾವ ಸೂರ್ಯನಾರಾಯಣ ವಸಿಷ್ಠ ಅವರು ಜೈಲಿಗೆ ಕಳ್ಸಿದ್ರಂತೆ. ಅದಕ್ಕೆ ಅವನಿಗೆ ನಮ್ಮ ಕುಟುಂಬದ ಮೇಲೆ ದ್ವೇಷ ಇರೋದು. ಅದು ಅಲ್ಲದೆ ನಮ್ಮ ಮಾವನ ಏನು ಮಾಡಿದ್ರು ಅನ್ನೋದನ್ನು ಗೊತ್ತಿಲ್ಲ. ಅಂಜು, ಪ್ಲೀಸ್ ಕಣೆ, ಒಂದು ಮಾತು ನನ್ನ ನಡೆಸ್ಕೊಡ್ತೀಯಾ? ಏನಕ್ಕ? ಈ ಪರಿಸ್ಥಿತಿಲಿ ನೀವಿಬ್ರು ಈ ಮನೇಲಿರೋದು ಅಷ್ಟೊಂದು ಸೇಫ್ ಅಲ್ಲ ಕಣೆ. ಅಂಜು, ಅಮ್ಮ ಒಪ್ಪಲಿಲ್ಲ ಕಣೆ. ನಿನ್ನ ಮೇಲಿರೋ ಪ್ರೀತಿ ಕಾಳಜಿಗಾದ್ರೂ ಅಮ್ಮ ಒಪ್ತಾರೆ. ಪ್ಲೀಸ್ ಕಣೆ, ಜೊತೆ ಬಂದ್ಬಿಡಿ. ಅಕ್ಕ, ನೀನೇನೇ ಹೇಳಿದ್ರು ನಾನಾಗ್ಲಿ ಅಮ್ಮ ಆಗ್ಲಿ ನಿಮ್ಮ ಮನೆಗೆ ಬರಲ್ಲ. ಸುಹಾಸಿನಿ, ನೀನು ಹೇಳ್ತಾ ಇರೋದು ಸತ್ಯ. ಪಾಪ ಇಬ್ಬರೇ ಹೆಣ್ಮಕ್ಳು ಆ ಮನೇಲಿ ಏನು ಮಾಡ್ತಾರೆ? ನನಗೆ ಗೊತ್ತು, ಗಂಡ ಇಲ್ಲದೆ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ. ನನಗೂ ಕೂಡ ಪರಿಮಳನ ಅಂಜನ ಮನೆ ಕರ್ಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇದೆ. ನೋಡಿದ್ಯಮ್ಮ ನಮ್ಮ ಸುಹಾಸಿನಿ, ನಾವಾದರೆ ಪರಿಮಳ ಅವ್ರ ಬಗ್ಗೆ ಅನುಕಂಪ ತೋರಿಸ್ತಿದ್ವಿ. ಆದರೆ ಸುಹಾಸಿನಿ ಪರಿಹಾರನೇ ಹುಡ್ಕೊಂಡು ಬಂದಿದ್ದಾಳೆ. ಛೇ, ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ ಕಣೆ ಸುಹಾಸಿನಿ. ಅನುಮಾನನ? ಏನಮ್ಮ? ಅದು ಧ್ರುವ. ಅಮ್ಮ, ಅಮ್ಮ ಈಗ ಯಾಕೆ ವಿಚಾರ? ಸುಹಾಸಿನಿ, ನೀನು ಹೇಳಿದ್ದು ಸರಿ ಇದೆ. ಮೊದಲು ಪರಿಮಳ ಅವ್ರನ್ನ ನಮ್ಮನೆಗೆ ಕರ್ಕೊಂಡು ಬರೋಣ. ಅಕ್ಕ, ನನ್ನಿಂದನೇ ಮುಚ್ಚಿಡ್ತಾ ಇದೆಯಾ? ನಿನಗಿನ್ನೂ ನನ್ನ ಮೇಲೆ ಅನುಮಾನ. ಅಮ್ಮ ನಂಬಿದ್ರು ನೀನ್ ನನ್ನನ್ನು ನಂಬಲ್ಲ ಅಲ್ಲ? ಸುಹಾಸಿನಿ, ಸುಹಾಸಿನಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ. ತಕ್ಷಣ ಪರಿಮಳ ಅವ್ರ ಮನೆಗೆ ಹೋಗಿ ಅವ್ರನ್ನ ಹೇಗಾದರೂ ಮಾಡಿ ಒಪ್ಪಿಸಿ ಕರ್ಕೊಂಬಂದ್ಬಿಡೋಣ ಅಂತ. ನಿನಗೆ ಗೊತ್ತಲ್ಲ ಅಕ್ಕ, ನಮ್ಮ ಟೈಮ್ ಬೇರೆ ಚೆನ್ನಾಗಿಲ್ಲ. ಆ ಅಗ್ನಿ ಬೆಟ್ಟಪ್ಪ ಇಬ್ಬರು ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ನೀನು ಹೇಳೋದು ಸರಿಯಾಗಿದೆ. ಈಗ ನಾವು ಹೋಗಿ ಪರಿಮಳ ಅವ್ರನ್ನ ಕರೆದ್ರೆ ಸಂಕೋಚದಿಂದ ಬರ್ತಾರೋ ಇಲ್ವೋ? ಅದೇ ಆರತಿ ಅಮೂಲ್ಯ ಹೋದರೆ ಅವ್ರು ಬರೋ ಯೋಚನೆ ಮಾಡ್ಬೋದು ಅಂತ ಕಾಣುತ್ತೆ. ಸರಿ, ಆರ್ತಿಗೆ ಅಮೂಲ್ಯಂಗೆ ಹೇಳೋಣ. ಮೊದಲು ಹೋಗಿ ಅವರಿಬ್ಬರನ್ನು ನಮ್ಮ ಮನೆಗೆ ಕರ್ಕೊಂಬರಲಿ. ಆರತಿ ಅಮ್ಮು ಇಬ್ಬರು ಪರಿಮಳ ಅವ್ರ ಮನೇಲಿದ್ದಾರೆ. ನಾವು ಅವ್ರಿಗೆ ಫೋನ್ ಮಾಡಿ ಹೇಳೋಣ. ಅಕ್ಕ, ಮಂಜು ಅವ್ರ ಸಾವಿಗೆ ನಾನೇ ಕಾರಣ ಅನ್ಸುತ್ತೆ. ಯಾಕೆ ಸುಹಾಸಿನಿ, ನೀನು ಕಾರಣನಾ? ಅವತ್ತು ನಾನು ಆ ಅಗ್ನಿನ ಸರಿಯಾಗಿ ಚುಚ್ಚಿ ಸಾಯಿಸ್ಬೇಕಾಗಿತ್ತು. ಆಗ ನಮ್ಗೆಲ್ಲ ಸಮಸ್ಯೆನೂ ಬಗೆಹರಿದ್ಬಿಡ್ತಾ ಇತ್ತು. ನಾನೇ ಪಾಪಿ, ನನ್ನಿಂದನೇ ಇಷ್ಟೆಲ್ಲ ಆಗಿತ್ತು.
ನಾನು ಮಾಡಿದ ತಪ್ಪಿಂದ ಪಾಪ ಪರಿಮಳ ಅವರು ಗಂಡನ ಕಳ್ಕೊಳ್ಳೋ ಹಾಗಾಯಿತು. ನನ್ನ ತಪ್ಪಿಗೆ ಕ್ಷಮೆನೇ ಇಲ್ಲ. ಇಲ್ಲ ಸುಹಾಸಿನಿ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಇಲ್ಲ ಅಕ್ಕ, ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇಲ್ಲ. ಅಟ್ಲೀಸ್ಟ್ ಪರಿಮಳ ಅವ್ರನ್ನ, ಅಂಜಲಿನ ನಮ್ಮ ಮನೆಗೆ ಆದಷ್ಟು ಬೇಗ ಕರ್ಕೊಂಬಂದು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಅಮೂಲ್ಯ ಅವ್ರಿಗೆ ಆರ್ತಿಗೆ ಕಾಲ್ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಬರೋದಕ್ಕೆ ಹೇಳೋಣ. ನಿಮ್ಮ ಮಗು ಕಿಡ್ನಾಪ್ ಆಗಕ್ಕೆ ಮುಂಚೆ, ಅಂದರೆ ನೀವು ದೇವಸ್ಥಾನಕ್ಕೆ ಹೋಗುವಾಗ ಈ ನಂಬರಿಂದ ಬೆಟ್ಟಪ್ಪನಿಗೆ ಕಾಲ್ ಹೋಗಿದೆ, ಸುಮಾರು 25 ಸೆಕೆಂಡಷ್ಟು. ಅದಕ್ಕೂ ಮುಂಚೆ 1 ಗಂಟೆ ಮುಂಚೆ 6 ಕಾಲ್ ಹೋಗಿದೆ ನಿಮ್ಮ ಮನೆಯಿಂದ ಬೆಟ್ಟಪ್ಪನಿಗೆ. ಇದು ಯಾವುದೋ ಬೇನಾಮಿ ಸಿಮ್ಮು, ಅಂದರೆ ಫೇಕ್ ಐ ಡಿ ಕೊಟ್ಟು ತೊಗೊಂಡಿರೋ ಸಿಮ್ಮು. ಅದರಿಂದ ಆ ವ್ಯಕ್ತಿ ಯಾರು ಅಂತ ಕಂಡುಹಿಡಿಯೋಕ್ಕಾಗಲ್ಲ, ಅಂದರೆ ಅಸಾಧ್ಯ ಅಲ್ಲ. ಈ ಸಿಮ್ಮು ನಿನ್ನೆ ರಾತ್ರಿ ಮತ್ತೆ ಆಕ್ಟಿವೇಟ್ ಆಗಿದೆ. ಸರ್, ಸಿಮ್ ಯಾರ ಹೆಸರಿದೆ ಅಂತ ಹೇಳ್ಬೋದಾ? ಅದನ್ನು ಅಷ್ಟು ಖಚಿತವಾಗಿ ಹೇಳೋದಕ್ಕಾಗಲ್ಲ, ಆದರೆ ಈಗ ಆ ಸಿಮ್ ಎಲ್ಲಿದೆ ಅಂತ ಹೇಳ್ಬೋದು. ಪ್ಲೀಸ್ ಹೇಳಿ ಸರ್. ಲೊಕೇಶನ್ ನೋಡ್ತಾ ಇದ್ರೆ ಇದು ಅಗ್ನಿ ಅಡ್ಡ ಅನ್ಸುತ್ತೆ. ಧ್ರುವ, ಒಂದು ಕೆಲಸ ಮಾಡಿ, ನಮ್ಮ ಪೊಲೀಸ್ ಜೀಪ್ ಅಲ್ಲೇ ಇರುತ್ತೆ, ಅವ್ರಿಗೆ ಫೋನ್ ಮಾಡಿ ಈಗಲೇ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಮೊಬೈಲ್ ಇಟ್ಕೊಂಡಿರೋನ್ನ ಅವ್ರು ಅರೆಸ್ಟ್ ಮಾಡ್ತಾರೆ. ಹಲೋ, ಡೋಂಟ್ ವರಿ ಧ್ರುವ ಅವರೇ, ಆ ಸಸ್ಪೆಕ್ಟು ಅರೆಸ್ಟ್ ಆಗ್ತಾನೆ. ನನಗೆ ಖಂಡಿತ ಗೊತ್ತು ಆ ನಂಬರ್ ಸುವಾಸನಿದೆ ಅಂತ, ಆದರೆ ಅವಳು ಬೇರೆನೇ ಗೇಮ್ ಮಾಡ್ತಿದ್ದಾಳೆ. ಹಲೋ, ಹೌದಾ? ಏನಂದ? ಆಮೇಲೆ ಅವನು ನಮಗೆ ಸಾಕ್ಷಿ ಆಗ್ತಾನೆ. ಇಮಿಡಿಯೇಟ್ ಆಗಿ ಅವನ ಸ್ಟೇಷನ್ಗೆ ಕರ್ಕೊಂಬನ್ನಿ. ಸರ್, ಏನಾಯಿತು? ಅವನು ಸಿಕ್ಬಿದ್ದ. ಅವನು ಯಾರು ಸರ್? ಆ ನಂಬರ್ ಸುವಾಸನಿದೆ ಅಲ್ವಾ ಸರ್? ಆ ಸುವಾಸನೆ ತುಂಬ ಚಾಲಾಕಿ. ಅವಳು ತಪ್ಪಿಸ್ಕೊಳ್ಳೋದಕ್ಕೆ ಆ ನಂಬರ್ನ ಅವನಿಗೆ ಕೊಟ್ಟಿರ್ತಾಳೆ. ಇಲ್ಲಾದರೂ ಅವರು ಆ ನಂಬರು ಸುಹಾಸಿನಿ ಅವ್ರದ್ದಲ್ಲ, ಬೆಟ್ಟಪ್ಪನ ಕಡೆ ಅವನು ಸಿಗಾಕೊಂಡಲ್ಲ ಅವನು. ನಿಮ್ಮ ಮಗು ಕಿಡ್ನಾಪ್ ಆಗಬೇಕಾದ್ರೆ ಅವನು ನಿಮ್ಮನೆ ಹತ್ರನೇ ಇದ್ದ. ಅವನು ಇಲ್ಲಿಂದನೇ ಬೆಟ್ಟಪ್ಪನಿಗೆ ಆಗಾಗ ಇನ್ಫಾರ್ಮೇಷನ್ ಕೊಡ್ತಿದ್ದ. ಅದರ ಬೆಟ್ಟಪ್ಪನಿಗೆ ಇನ್ಫಾರ್ಮೇಷನ್ ಕೊಡ್ತಿದ್ದು ಸುವಾಸಿನಿ ಅಲ್ವಾ? ಅಲ್ಲ, ಬೆಟ್ಟಪ್ಪನಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದು ಈಗ ಅರೆಸ್ಟ್ ಆಗಿದಾನಲ್ಲ ಆ ವ್ಯಕ್ತಿ ಸುಹಾಸಿನಿ ಅವರಲ್ಲ. ಆಮೇಲೆ ಇನ್ನೊಂದು ವಿಚಾರ, ನಾನು ಲಾಸ್ಟ್ 1 ತಿಂಗಳಿಂದ ಸುಹಾಸಿನಿ ಅವ್ರ ಕಾಲ್ ರೆಕಾರ್ಡ್ನ ಚೆಕ್ ಮಾಡಿದ್ದೀನಿ. ಬೆಟ್ಟಪ್ಪನಿಗೆ ಯಾವುದೇ ರೀತಿಯಾದ ಕಾಲ್ ಹೋಗಿಲ್ಲ. ಧ್ರುವ, ನೀವು ಅನವಶ್ಯಕವಾಗಿ ಸುಹಾಸಿನಿ ಅವ್ರ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಸುಹಾಸಿನಿ ಅವರು ಅಂಥವ್ರು ಅಲ್ಲ ಅನ್ಸುತ್ತೆ. ನಿನಗೆ ಗೊತ್ತಂಜು, ನಿನಗಾಗಲಿ ಅಮ್ಮಂಗಾಗಲಿ ಮನೆನ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಈ ಪರಿಸ್ಥಿತಿ ಬದಲಾಗಿದೆ ಅಂಜು, ಪ್ಲೀಸ್ ಅರ್ಥ ಮಾಡ್ಕೋ. ಏನ್ ಪರಿಸ್ಥಿತಿ ಬದಲಾಗಿದೆ ಅಕ್ಕ? ಈಗಲೂ ಹಾಗೆ ಇದೆ, ಏನು ಚೇಂಜ್ ಆಗಿಲ್ಲ. ಪ್ಲೀಸ್ ಕಣೆ, ಅರ್ಥ ಮಾಡ್ಕೋ. ಎಲ್ಲೇ ಇದ್ರೆ ನೆನಪು ದಿನೇ ದಿನೇ ಕಾಡ್ತಾನೆ ಇರುತ್ತೆ. ನಿಮ್ಮ ಮನೆಗೆ ಬಂದ್ರೆ ನಮ್ಮ ಅಪ್ಪನ ನೆನಪು ನಮಗ್ ಕಾಡ್ತಾ ಇರುತ್ತ ಅಕ್ಕ? ಖಂಡಿತ ಇರುತ್ತೆ ಕಣೆ, ಆದ್ರೆ ಈ ಮನೇಲಿರೋ ಪರಿಸ್ಥಿತಿ ಆ ಮನೇಲಿ ಇರಲ್ಲ ಕಣೆ. ನಾವೆಲ್ಲರೂ ಇರ್ತೀವಲ್ಲ, ಸ್ವಲ್ಪನಾದ್ರೂ ಮರಿಬೋದು. ನನಗೆ ಅಮ್ಮಂಗೆ ಅಪ್ಪನ ನೆನಪುಗಳಿಂದ ಆಚೆ ಬರೋಕ್ಕೂ ಇಷ್ಟ ಇಲ್ಲ. ಜೋ, ಈಗ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡ.
ನಿಜಕ್ಕೂ ಅಪ್ಪನ ಮರ್ಯಾದೆಗೆ ತುಂಬ ಕಷ್ಟ. ಆದ್ರೆ ಏನು ಮಾಡೋಕ್ಕಾಗುತ್ತೆ, ಪರಿಸ್ಥಿತಿನ ಎದುರಿಸ್ಲೇಬೇಕಲ್ವಾ. ಪ್ಲೀಸ್ ಹಠ ಮಾಡಬೇಡ, ನನ್ನ ಜೊತೆ ಮನೆಗೆ ಬಾ. ಇಲ್ಲ ಅಕ್ಕ, ಇದು ನಮ್ಮ ಮನೆ, ನಾವು ಹುಟ್ಟು ಬೆಳೆದ ಮನೆ. ಇಲ್ಲಿ ನಮ್ಮ ಜೀವನಕ್ಕಾಗೋಷ್ಟು ನೆನಪುಗಳಿವೆ. ನಿಂಗೆ ಅರ್ಥ ಆಗುತ್ತೆ ಅಂಜು. ಇಲ್ಲಿ ನೀವಿಬ್ರು ಹೇಗೆ ಇರ್ತೀರಾ? ಕಷ್ಟ ಆಗುತ್ತೆ ಇಲ್ಲಿ. ಅಕ್ಕ, ಅಮ್ಮ ಯಾವಾಗಲೂ ಒಂದು ವಿಷಯ ಹೇಳೋಳು, ನಿಮ್ಗೆ ನೆನಪಿದ್ಯಾ? ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ಸುತ್ತಮುತ್ತ ಜಾಸ್ತಿ ಮನೆಗಳಿರ್ಲಿಲ್ವಂತೆ, ಪೂರ್ತಿ ಕಾಡಂತೆ. ಅಂತ ಟೈಮಲ್ಲಿ ಇದ್ದಮ್ಮಂಗೆ ಇವಾಗ ಕಷ್ಟ ಆಗತ್ತಕ್ಕ. ಅಮ್ಮ ಬರಲ್ಲ ಅಂದ್ರೆ ನಾನು ಬರಲ್ಲ. ಏನ್ರಿ ಮಾಡ್ತೀರಾ ನೀವಿಬ್ರು ಇಲ್ಲಿದ್ದು? ಹಾ, ಏನ್ ಮಾಡ್ತೀರಾ? ನಿಮ್ಮನೆಗೆ ಬಂದು ಏನ್ ಮಾಡೋದು ಅಕ್ಕ? ಅಲ್ಲಿ ಅಮ್ಮ ಸುಮ್ಮನೆ ಕೂತಿರ್ಬೇಕು ಅಷ್ಟೇ. ಅದು ಅಲ್ಲದೆ ಹೆಣ್ಕೊಟ್ ಮನೇಲಿ ಒಂದ್ ತೊಟ್ಟು ನೀರು ಕುಡಿಬಾರ್ದು ಅಂತ ಅಮ್ಮ ಅವಾಗ ಹೇಳ್ತಿದ್ಲು. ಅಂತದ್ರಲ್ಲಿ ಅಮ್ಮ ಇಡೀ ಜೀವನ ನಿಮ್ಗಳಿಗೆ ಹೊರೆ ಆಗಿರ್ತಾಳ ಹೇಳು? ಏನೇ ನಿನ್ ಮಾತಿನ ಅರ್ಥ? ನಮ್ಮನೇಲಿ ನೀವಿದ್ರೆ ನಮಗ್ ಹೊರೆ ಆಗುತ್ತೆ ಅಂತನಾ? ನಿಂಗೆ ಗೊತ್ತಲ್ಲ ಸುಹಾಸಿನಿ ಅತ್ತೆ ನಮ್ಮನ್ನ ಹೇಗ್ ನಡ್ಸ್ಕೊಂಡಿದ್ದಾರೆ ಅಂತ. ಅವ್ರೆಷ್ಟೇ ಬದಲಾಗಿದ್ರು ಅವ್ರ ಮಾತು, ಬದುಕೋ ರೀತಿ, ಆಲೋಚನೆ ಎಲ್ಲ ಬೇರೆನೆ. ಅದು ಅಲ್ಲದೆ ಅವ್ರು ತುಂಬಾ ಕ್ಲಾಸ್ ಅಂತ ನೋಡ್ತಾರೆ ಅಕ್ಕ. ಅದು ಅಮ್ಮಂಗೆ ಇಷ್ಟ ಆಗಲ್ಲ. ಆ ಮನೇಲಿ ಸುಹಾಸಿನಿ ಅತ್ತೆಗೆ ಎಷ್ಟು ಅಧಿಕಾರ ಇದೆಯೋ, ನನಗೆ, ಆರ್ತಿ ಅಕ್ಕಗೆ, ಅದಿತಿಗೆ ಅಷ್ಟೇ ಅಧಿಕಾರ ಇದೆ. ನೀವು ಅಲ್ಲಿಗೆ ಬಂದ್ರೆ ಯಾರಿಗೇನು ತೊಂದರೆ ಆಗಲ್ಲ. ಇಲ್ಲ ಅಕ್ಕ, ನಾವು ನಿಮ್ಮ ಮನೆಗೆ ಬರಲ್ಲ. ಯಾಕೆ ನಮ್ಮನ್ನ ನೀವು ಇಷ್ಟೊಂದು ದೂರ ಮಾಡ್ತಿದ್ದೀರಾ? ಅಮ್ಮಂಗೆ ನಡೆಯಕ್ಕೆ ಆಗ್ತಿರೋ ಪರಿಸ್ಥಿತಿಲಿದ್ದಾರೆ. ಬನ್ನಿ ಅಂದ್ರೆ ಬರಲ್ಲ ಅಂತ ಹೇಳ್ತಾರೆ. ನಿನಗೆ ನಿಂದೆ ಹಠ. ನಿಮಗೆ ನಮಗಿಂತ ನಿಮ್ಮ ಸ್ವಾಭಿಮಾನನೇ ಹೆಚ್ಚಾಯ್ತಾ? ಲಕ್ಕಣೆ ಅಂಚು, ನನಗೆ ನೀನು, ಅಮ್ಮ, ನನ್ನ ಅಕ್ಕ ತಂಗಿರೆಲ್ಲ ನನ್ನ ಜೊತೆ ಇರ್ಬೇಕು ಅಂತ ಆಸೆ ಇರಲ್ವಾ ಹೇಳು? ನಂಗೆ ಗೊತ್ತು ಅಕ್ಕ, ನೀನ್ ನಮ್ಮನ್ನ ಮನೆ ಕರ್ಕೊಳ್ಳೋದಕ್ಕೋಸ್ಕರ ಈ ಮಾತನಾಡ್ತಾ ಇದೆಯಾ ಅಂತ. ನೋಡಕ್ಕ, ನೀನ್ ಎಷ್ಟೇ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ನನ್ನ ನಿರ್ಧಾರ, ಅಮ್ಮನ ನಿರ್ಧಾರ ಬದಲಾಗಲ್ಲ. ನಮ್ಮನೆ, ಇಲ್ಲಿ ನಮ್ಮ ಅಪ್ಪನ ನೆನಪುಗಳು ತುಂಬಾನೇ ಇದೆ. ನನಗೆ ಗೊತ್ತು ಅಕ್ಕ, ನಿನಗೆ ಅಮ್ಮನ ಒಪ್ಸೋದಕ್ಕೆ ಆಗ್ತಿಲ್ಲ. ಅದಕ್ಕೆ ನನ್ನ ಮೂಲಕ ಅಮ್ಮನ ಒಪ್ಸೋದಕ್ಕೆ ಟ್ರೈ ಮಾಡ್ತಿದ್ಯಾ. ಆದ್ರೆ ನಾನು ಅಮ್ಮ ಮಾತ್ರ ಒಪ್ಕೊಳ್ಳೋದಿಲ್ಲ. ಪ್ಲೀಸ್ ಅಕ್ಕ. ಅಣ್ಣ, ನನ್ನ ಮಗ ಮಂಜು ಸತ್ನಲ್ಲ ಅಣ್ಣ, ಇನ್ನೇನ್ ಕಣ ಟೆನ್ಷನ್ನು? ಮಂಜು ಸತ್ತಾದ ಮಾತ್ರಕ್ಕೆ ಪೂರ್ತಿ ಕೆಲಸ ಮುಗೀತಾ? ಹ್ಞೂ ಅಣ್ಣ, ಅವನೇ ತಾನೇ ತೇಜಸ್ ಅಣ್ಣನ ಸಾಯಿಸಿತ್ತು. ನಿಜ, ತೇಜಸ್ನ ಸಾಯಿಸಿದ್ದು ಅವನೇ. ಆದರೆ ಸಾಯಿಸಿದ್ದು ಕಾರಣ ಆ ಹುಡುಗಿ, ಅವನ ಮಗಳು ಅಂಜಲಿ. ಮಂಜು ಸತ್ತಾದ್ಮೇಲೆ ಅವ್ರಿಗೆ ಅದು ಮುಕ್ತಿ ಆಗಬಾರ್ದು. ಮಂಜು ಸಾವು ಪಿಕ್ಚರ್ದು ದಿ ಎಂಡ್ ಅಲ್ಲ, ಅದು ಅಗ್ನಿದು ಟಾರ್ಚರ್ ಕೊಡೋದು ಬಿಗಿನಿಂಗ್. ಏನು ಮಾಡ್ಬೇಕು ಹೇಳಿ ಅಣ್ಣ? ಪಾಪ ಆ ಮನೆಯಲ್ಲಿ ಇಬ್ಬರೇ ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಅರ್ಥ ಆಗಬೇಕು, ಹೆಣ್ಮಕ್ಳು ಬದುಕೋದು ಕಷ್ಟ. ಅವ್ರಿಗೆ ಅದು ಗೊತ್ತಾಗಬೇಕು. ಪ್ರತಿ ಕ್ಷಣ ಅವ್ರಿಗೆ ಕಷ್ಟ ಇರಬೇಕು. ಯಾವ ರೇಂಜ್ಗೆ ಇರಬೇಕಂದ್ರೆ, ಒಂದು ಕಷ್ಟ ಮುಗಿಯುತ್ತೆ, ಇನ್ನೊಂದು ಕಷ್ಟ ಸ್ಟಾರ್ಟ್ ಆಗಬೇಕು. ಹಾಗಿರಬೇಕು. ಸರಿ ಅಣ್ಣ. ಬರೀ ಸರಿಯಣ್ಣ ಹೇಳೋದಲ್ಲ, ಇವತ್ತಿಂದಾನೇ ಕೆಲಸ ಶುರು ಆಗಬೇಕು.